ಇನ್ನು ಕಬ್ಬಿನ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಏನೇನಾಗ್ತಿದೆ ಬನ್ನಿ ಈ ರಿಪೋರ್ಟ್ ನೋಡೋಣ. ಕಬ್ಬಿನ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರು. ನಮ್ಮ ನಿರ್ಧಾರ ಸ್ಪಷ್ಟ ಎಂದ ಸಿಎಂ ಸಿದ್ದರಾಮಯ್ಯ. ರೈತ ವಿರೋಧಿ ಸರ್ಕಾರ ಎಂದು ಬಿಜೆಪಿ ರೋಷಾಗ್ನಿ. ಸರ್ಕಾರ 3,300 ರೂಪಾಯಿಯನ್ನ ಕಬ್ಬಿನ ರಿಕವರಿ ಮೇಲೆ ನಿಗದಿಪಡಿಸಿದೆ ಅನ್ನೋದು ರೈತರ ವಾದ. ರಿಕವರಿ ಪರಿಗಣಿಸದೆ ಕಬ್ಬಿಗೆ 3,500 ರೂಪಾಯಿ ನಿಗದಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. 11.25 ರಿಕವರಿಗೆ 3,300 ರೂಪಾಯಿ ನಿಗದಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ಇಷ್ಟು ರಿಕವರಿ ಬರೋದೇ ಇಲ್ಲ ಅನ್ನೋದು ರೈತರ ವಾದ. ರೈತರ ಎಲ್ಲಾ ಸಮಸ್ಯೆ ಬಗೆಹರಿಸೋ ಕೆಲಸವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಕೇಂದ್ರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. FRP ಬಗ್ಗೆ, ಕೋರ್ಟ್ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸೋದು, ನಿಯೋಗ ಹೋಗೋದು ಅಂತ ನಿನ್ನೆ ಪತ್ರ ಬರೆದಿದೆ. ಇವತ್ತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ನಿರ್ಧಾರ ಸ್ಪಷ್ಟವಾಗಿದೆ, ಆದೇಶ ಹೊರಡಿಸುತ್ತೇವೆ, ಎಲ್ಲಾ ಗೊಂದಲಕ್ಕೂ ಉತ್ತರ ಸಿಗುತ್ತೆ ಅಂದಿದ್ದಾರೆ. 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ರೆ 11.25 ರಿಕವರಿ ಇದ್ರೆ 3,200 ಪ್ಲಸ್ 100 DC 3,200 ಹೇಳಿದ್ರು ಬೆಳಗಾವಿ DC. ಅದರ ಮೇಲೆ 100 ರೂಪಾಯಿ ಅಂದ್ರೆ 3,300 ರೂಪಾಯಿ. ಸರ್, ಆದೇಶದಲ್ಲಿ ಅದನ್ನ ಉಲ್ಲೇಖ ಮಾಡ್ತೀರಾ ಅಂತ ಸರ್? ಅವ್ರ ಮಾಲೀಕರು ಕೊಡಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸೋ ಕೆಲಸ ಮಾಡಿ. ಈಗ ಆದೇಶ ಇಶ್ಯೂ ಆಗ್ತದೆ. ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು, ಅದರಲ್ಲೂ ಮುರುಗೇಶ್ ನಿರಾಣಿ ಹೆಚ್ಚುವರಿಯಾಗಿ 50 ರೂಪಾಯಿ ನೀಡಲು ಒಪ್ಪಿಲ್ಲ ಎನ್ನಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ, ಜಿಲ್ಲಾಧಿಕಾರಿಗಳು ಹೇಳಿದ ಬಳಿಕ ನಿರಾಣಿ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಕೆಲವರು ಒಪ್ಪಿಲ್ಲ, ಆದ್ರೆ ಸರ್ಕಾರ ಆದೇಶ ಮಾಡಿದ್ಮೇಲೆ ಕೊಡ್ಲೇಬೇಕಲ್ಲ ಅಂದಿದ್ದಾರೆ. ಏನಿಲ್ಲ, ಅವ್ರು ಎದುರುಗಡೆನೆ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,200 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ್ಮೇಲೆ ಒಪ್ಕೊಂಡ್ರು. ಸರ್ಕಾರ ಡಿಸಿಷನ್ ಆದ್ಮೇಲೆ ಏನ್ ಮಾಡ್ಲಿಕ್ಕೆ ಕೊಡ್ಲೇಬೇಕಲ್ಲ. ಈಗ ಬೇರೆ ಅವರು ಈಗ ಕೊಡೋಲ್ಲ ಅಂತ ಹೇಳಿದಾರೆ, ನಿಮ್ ಮುಂದೆ ಹೇಳಿದ್ದಾರೆ, ನಿಮ್ TV ಮುಂದೆ. ಈಗ ಸರ್ಕಾರ ಡಿಸಿಷನ್ ಅದು ಕೊಡ್ಲೇಬೇಕು. ನಾವು ಪಾರ್ಟ್ ಸರ್ಕಾರ ಆಗಿ ಸರ್ಕಾರ ಕಡೆ ಇದೀವಿ, ಅವ್ರ ಪರವಾಗಿ ಇದೀವಿ, ಎರಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡಿದ್ದೀವಿ. ಸರ್ಕಾರ 50 ರೂಪಾಯಿ ಭಾರ ಹೊತ್ತಿದೆಯಲ್ಲ, 100 ರೂಪಾಯಿ ಎಲ್ಲ ಕಾರ್ಖಾನೆ ಮಾಲೀಕರ ಮೇಲೆ ಹಾಕಿಲ್ಲ ಸರ್ಕಾರ. ಇನ್ನು FRP ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ. ಹೀಗಾಗಿ ರೈತರ ಸಮಸ್ಯೆ ಬಗ್ಗೆ ಚರ್ಚಿಸಲು ಸಿಎಂ ಸಿದ್ದರಾಮಯ್ಯ ಮೋದಿಗೆ ಪತ್ರ ಬರೆದಿದ್ರು. ಇದಕ್ಕೆ ಕೌಂಟರ್ ಆಗಿ ಸಿಎಂಗೆ ಪತ್ರ ಬರೆದಿರೋ ಪ್ರಹ್ಲಾದ್ ಜೋಶಿ, ರೈತರ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ, ಕಬ್ಬು ಬೆಳೆಗಾರರ ಬಾಕಿ ಹಣವನ್ನ ಇತ್ಯರ್ಥ ಮಾಡಲಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಾಳೆನೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮಾತುಕತೆಯನ್ನು ಮಾಡಿ ಅದನ್ನು ಮಾಡೋದು ಬಿಟ್ಟು ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ಅದಕ್ಕೆ ಬರೀತಾರೆ ಪ್ರಧಾನಮಂತ್ರಿಗೆ ಪತ್ರ. ನಿಮ್ಮ ಕರ್ತವ್ಯ ನಿರ್ವಹಿಸಿದಾರ ನೀವು? ಶುದ್ಧ ಅಯೋಗ್ಯತನದ ಪರಮಾವಧಿ. ಮೊದಲು ನೀವು ಹೋಗ್ರಿ, ಅಲ್ಲಿ ಬಾಗಲಕೋಟೆಗೆ ಹೋಗಿದ್ರಿ, ಅಲ್ಲಿ ಬೆಳಗಾವಿ ಬಾಗಲಕೋಟೆಗೆ ರೈತರ ಜೊತೆಗೆ ಯಾಕೆ ಮಾತಾಡ್ಲಿಲ್ಲ ನೀವು? ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಈ ಸರ್ಕಾರ ಮಾನ ಮರ್ಯಾದೆ ಇಲ್ಲ, ರೈತರನ್ನೆಲ್ಲ ಡಿವೈಡ್ ಮಾಡುವಂತ ವ್ಯವಸ್ಥೆಗೆ ಹೋಗಿದೆ. ಬೆಳಗಾವಿಯಲ್ಲಿ ಏನು ಹೋರಾಟ ಆಯಿತು, ಈಗ ಸರ್ಕಾರ 3,300 ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಗ್ಯಾರಂಟಿ ಇಲ್ಲ. ಯಾವಾಗ ಬಿಡುಗಡೆ ಮಾಡ್ತಾರೆ?
ಸರ್ಕಾರ ಅದಕ್ಕೆ ಗ್ರ್ಯಾಂಟ್ ಕೊಡಬೇಕು. ಅವ್ರು ಗ್ರ್ಯಾಂಟ್ ಕೊಡೋವರೆಗೂ ಸಕ್ಕರೆ ಕಾರ್ಖಾನೆಯವರು ಬಿಡುಗಡೆ ಮಾಡಲ್ಲ. ಮತ್ತು ಬೆಳಗಾವಿಗೆ ಮಾತ್ರ ಇದು ಸೀಮಿತ ಆದರೆ ರಾಜ್ಯದ ಉಳಿದ ಕಡೆನೂ ದಂಗೆ ಹೇಳ್ತಾರೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಕಾಮನ್ ಸೆನ್ಸ್ ಇದ್ದರೆ ರಾಜ್ಯದ ಪೂರ್ತಿ ಇದರ ವಿಸ್ತರಣೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಅದಕ್ಕೆ ಪೂರ್ತಿ ಬೆಂಬಲವನ್ನು ಕೊಡ್ತೈತೆ. ರಾಜ್ಯವ್ಯಾಪಿ ಇದನ್ನ ತರಬೇಕು. ಕಬ್ಬು ಬೆಳೆಗಾರರು ಏನೋ ಒಂದು ಕಾಂಗ್ರೆಸ್ ಸರ್ಕಾರ ತ್ಯಾಪೆ ಹಾಕಿದರೆ ನಿಜಕ್ಕೂ ಜನ ಬಯಸಿದ ರೀತಿಯಲ್ಲಿ, ರೈತರು ಬಯಸಿದ ರೀತಿಯಲ್ಲಿ ಪರಿಹಾರವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟು. ಬ್ಯೂರೋ ರಿಪೋರ್ಟ್ ಟಿವಿ9.